ಗಂಡ ಹೆಂಡತಿ ಸಿನಿಮಾ ಮಾಡ್ತೀರಿ, ಅದಾದ್ಮೇಲೆ ಅಂತಹ ಸಿನಿಮಾಗಳು ಅಂದ್ರೆ ಆ ಸಿನಿಮಾ ನಾನು ಆಯ್ಕೆ ಮಾಡ್ಕೊಂಡಿದ್ದಲ್ಲ, ಅದು ಹೇಳಿ ಮಾಡಿಸಿದ್ದು, ಕೆಲವೊಂದು ವಿಚಾರಗಳನ್ನ ಹೇಳ್ತೀರಿ ಗಂಡ ಹೆಂಡತಿ ಸಿನಿಮಾ ಆ ಒಂದು ಬಂದಾಗ, ಆ್ಯಂಡ್ ಬಹಳಷ್ಟು ಹೈಪ್ ಕೊಟ್ಟಂತಹ ಸಿನಿಮಾ ನಿಮಗದು. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದು ನನ್ನ ಪಾಸ್ಟನ್ನ ಪಾಸ್ಟಲ್ಲೇ ಇಡೋಣ. ಬಟ್ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೊಸ ಹೆಣ್ಮಕ್ಳು ಯಾರು ಫಿಲ್ಮ್ ಇಂಡಸ್ಟ್ರಿಗೆ ಬರ್ತಾರೋ, ದಯವಿಟ್ಟು ನಿಮ್ಮ ಏಜ್ ಕಮ್ಮಿ ಇದ್ದರೆ ನೀವು ಏನು ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಕೈಯಲ್ಲಿ ಏನು ಮಾಡಿಸ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗಲ್ಲ. ನಿಮಗೆ ನನ್ನ ಏಜಿಗೆ ಬಂದರೆ, ಇವಾಗ ಬಂದು ನಾನು 35 ಇಯರ್ ಓಲ್ಡು, ನಿಮಗೆ ಅರ್ಥ ಆಗುತ್ತೆ ನನ್ನ ಜೊತೆ ಏನು ನಡೀತು ಅಂತ, ಇದ್ಯಾಕೆ ನಡೀತು ಅಂತ. ಬಟ್ ಅವಾಗ ತನಕ ನೀವು ಕೆಲವೊಂದು ಫಿಲ್ಮ್ಸ್ ಮಾಡಿರ್ತೀರಾ ಅಥವಾ ಮಾಡದೇ ಇರೋ ಫಿಲ್ಮ್ಸ್ ಮಾಡಿರ್ತೀರಾ. ನೀವು ಏನಾದರೂ ಒಂದು ಸೈನ್ ಮಾಡೋ ಮುಂಚೆ ಯಾರಾದರೂ ಇಂಡಸ್ಟ್ರಿನಲ್ಲಿ ತುಂಬ ಸೀನಿಯರ್ ಆಗಿರೋರು, ಜವಾಬ್ದಾರಿ ಇರೋರ ಜೊತೆ ಸಜೆಷನ್ಸ್ ತಗೊಳ್ಳಿ. ಮತ್ತು 20 ಇಯರ್ಸ್ ಆಗಲಿ 25 ಇಯರ್ಸ್ ಆಗಲಿ ಅದಾದಮೇಲೆ ನಾನು ಕುತ್ಕೊಂಡ್ಬಿಟ್ಟಿದ್ದು ನನ್ನ ಗಂಡನ ಜೊತೆ ನೋಡೋಕ್ಕಾಗತ್ತಾ, ನನ್ನ ಮಕ್ಕಳ ಜೊತೆ ನೋಡೋಕ್ಕಾಗತ್ತಾ, ನನಗೆ ಆವಾಗಲೂ ಇದ್ರ ಬಗ್ಗೆ ಹೆಮ್ಮೆಯಾಗಿ ಫೀಲ್ ಆಗುತ್ತಾ ಅಂತ ಪ್ರತಿಯೊಂದು ಯೋಚನೆ ಮಾಡಿ. ಮತ್ತು ಎಜುಕೇಷನ್ ಇಲ್ಲದೆ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಡಿ. ಮತ್ತು ಇನ್ಸೆಕ್ಯೂರ್ ಆಗಿ ಅಯ್ಯೋ ನಾನು ಇದು ಸೈನ್ ಮಾಡಿಲ್ಲ ಅಂದರೆ ಬಹುಶಃ ಏನಾಗ್ಬೋದು ನನ್ನ ಫ್ಯೂಚರು, ನನಗೆ ಕೆಲಸ ಇರುತ್ತೋ ಇಲ್ವೋ ಅಂತ ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಜೀವನದಲ್ಲಿ ಬೇರೆ 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 ರೀತಿಯ ಅವಕಾಶಗಳು ನಿಮಗೆ ಬಂದೇ ಬರುತ್ತೆ. ಈಗ ನಾನು ಬಂದು ನನ್ನ ಜೊತೆ ಇದು ನಡೀತು ಅದು ನಡೀತು, ಅವ್ರು ಇದು ಮಾಡಿದ್ರು ಇವ್ರು ಇದು ಮಾಡಿದ್ರು ಅಂತ ನಿಜಕ್ಕೂ ಯಾರಿಗೂ ಬ್ಲೇಮ್ ಮಾಡಲಿಕ್ಕೆ ನಾನು ಇಷ್ಟಪಡೋಕ್ಕಾಗಲ್ಲ. ಇದು ಒಂದು ಪಾಸ್ಟ್ ಚಾಪ್ಟರ್. ಬಟ್ ಬರೋ ಹೆಣ್ಮಕ್ಳು ಎಲ್ಲರೂ ಚೆನ್ನಾಗಿ ಎಜುಕೇಟ್ ಆಗಿಬಿಟ್ಟು ಆ್ಯಂಡ್ ಇಂಡಸ್ಟ್ರಿಗೆ ತಿರ್ಗಾ 16-17 ಇಯರ್ ಓಲ್ಡ್ ಅಷ್ಟು ಬೇಗ ಬರಬೇಡಿ. ದಯವಿಟ್ಟು ಒಂದು 25, 26, 27 ಇಯರ್ಸ್ ಏಜಲ್ಲಿ ನಿಮ್ಮ ಫಸ್ಟ್ ಪ್ರಾಜೆಕ್ಟ್ ಮಾಡಲಿಕ್ಕೆ ಬನ್ನಿ. ಆವಾಗ ನಿಮಗೆ ಗೊತ್ತಿರುತ್ತೆ ನೀವು ಲೈಫಲ್ಲಿ ಏನು ಮಾಡ್ತಾಯಿದ್ದೀರಾ, ಯಾಕೆ ಮಾಡ್ತಾಯಿದ್ದೀರಾ, ಹೇಗೆ ಮಾಡ್ತಾಯಿದ್ದೀರಾ ಅಂತ. ಆ್ಯಂಡ್ ನಿಮ್ಮ ಫ್ಯೂಚರ್ ಅವಾಗ ಇನ್ನೂ ಜಾಸ್ತಿ ಬ್ರೈಟ್ ಇರುತ್ತೆ. ಬಿಕಾಸ್ ನಿಮಗೆ ತುಂಬ ಮೆಚೋರಿಟಿ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೆ, ಎಲ್ಲ ತಾಯಿಗಳಿಗೆ ನಿಮಗೆ ನಾನು ಇದೇ ಸಜೆಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಯಾವಾಗಲೂ ಎಲ್ಲಾದರೂ ಒಂದು ವರ್ಕಿಗೆ ಹೋಗ್ತಾ ಇದ್ದರೆ ಯಾವಾಗಲೂ ನಿಮ್ಮ ತಾಯಿ ಅಥವಾ ನಿಮ್ಮ ಮನೆಯಿಂದ ಒಬ್ಬರನ್ನ ಖಂಡಿತವಾಗ್ಲೂ ಯಾವಾಗಲೂ ಕರ್ಕೊಂಡು ಟ್ರಾವೆಲ್ ಮಾಡಿ. ನಮ್ಮ ಇಂಡಸ್ಟ್ರಿಯಲ್ಲಿ 100 ಜನ ಇದ್ದರೆ 100ರಲ್ಲಿ 99 ಜನ ಚೆನ್ನಾಗಿರ್ತಾರೆ. ಒಬ್ಬರು ಎಲ್ಲೋ ನಮ್ಮ ಇಂಡಸ್ಟ್ರಿಯವ್ರು ಆಗೇ ಇರಲ್ಲ ಅವರು. ಬಟ್ ಅವರು ನಾವು ಫಿಲ್ಮ್ ಇಂಡಸ್ಟ್ರಿಯಿಂದ ಅಂತ ಫಿಲ್ಮ್ ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತಾ ಇರ್ತಾರೆ. ಸೊ ಅವರಿಗೆ ನೀವು ಬಲಿಪಶು ಆಗಬಾರ್ದು. ನಿಮ್ಮನ್ನ ಫಸ್ಟ್ ನೀವೇ ಕಾಪಾಡೋದು ಕಲಿಬೇಕು. ಅಷ್ಟು ಮೆಚೂರಿಟಿ ನಿಮಗಿರಬೇಕು. ಅದಾದಮೇಲೆ ಫಿಲ್ಮ್ ಇಂಡಸ್ಟ್ರಿಗೆ ಆರಾಮಾಗಿ ಬನ್ನಿ. ಓದ್ಕೊಂಡು ಕೈಯಲ್ಲಿ ಡಿಗ್ರಿ ಇಟ್ಕೊಂಡ್ಬನ್ನಿ. ಸೆಲ್ಫ್ ರೆಸ್ಪೆಕ್ಟ್ ಜೊತೆ ಬನ್ನಿ. ನನಗೆ ಸಿನಿಮಾನಲ್ಲಿ ನಾನು ಹಿಟ್ ಆಗಿಲ್ಲ ಅಂದರೆ ನನ್ನ ಹತ್ರ ನನ್ನ ಡಿಗ್ರಿ ಇದೆ, ನಾನು ಹೋಗ್ಬಿಟ್ಟು ಕಾಲರ್ ಅಪ್ ಮಾಡಿ ಪ್ರೌಡಾಗಿ ಆಫೀಸ್ಗಳಲ್ಲಿ ಕೆಲಸ ಮಾಡಿ ನನ್ನ ಜೀವನ ಮಾಡ್ತೀನಿ ಅಂತ ಒಂದು ಮೆಂಟಾಲಿಟಿ ಜೊತೆ ಬನ್ನಿ.